ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ವೋಟಿಂಗ್ ರಿಸಲ್ಟ್ ಮಾತಾಡಿದಾಗ ಯಾರ್ಯಾರಾದ್ರೂ ಯಾವ ಸ್ಥಾನದಲ್ಲಿ ಇದ್ರು, ಯಾರಿಗೆ ವೋಟ್ ಜಾಸ್ತಿ ಬರ್ತಾ ಇದೆ, ಡೇಂಜರ್ ಝೋನ್ ನಲ್ಲಿ ಯಾರಿದ್ದಾರೆ ಅಂತ ಎಲ್ಲ ಮಾತಾಡಿದ್ವಿ. ಬಟ್ ಇವತ್ತು ಗುರುವಾರ ರಾತ್ರಿ ನೋಡಿದಾಗ ಮಾತ್ರ ಇದು ರಿಸಲ್ಟ್ ಚೇಂಜ್ ಆಗ್ತಾನೆ ಇದೆ. ಏನಕ್ಕಂದ್ರೆ ಮೊದಲನೇ ಸ್ಥಾನದ ವ್ಯಕ್ತಿ 3ನೇ ಸ್ಥಾನಕ್ಕೆ ಬಂದಿದೆ, 3ನೇ ಸ್ಥಾನದ ವ್ಯಕ್ತಿ 8ನೇ ಸ್ಥಾನಕ್ಕೆ ಬಂದರೆ ಈಗೇನೆ ಚೇಂಜಸ್ ಆಗ್ತಾ ಇದೆ. 2ನೇ ಸ್ಥಾನದಲ್ಲಿ ವ್ಯಕ್ತಿ 1ನೇ ಸ್ಥಾನಕ್ಕೆ ಬಂದರೆ ಮತ್ತೆ ಈ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಆಗ್ತಾ ಇದೆ, ಯಾರಾದ್ರೂ 1ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಮಾತಾಡೋಣ. ಯಾರನ್ನ ಚಾನಲ್ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಬಗ್ಗೆ ಒಂದು ಕಮೆಂಟ್ ಮಾಡಿ. ನೋಡಿ, ಮೊದಲನೇದಾಗಿ ಹೇಳಿದ್ದೆ ನಾನು ನಿನ್ನೆ ವಿಡಿಯೋದಲ್ಲಿ ಪ್ರತಾಪುರ ನಂಬರ್ 1 ಸ್ಥಾನದಲ್ಲಿದ್ದಾರೆ. 22% ವೋಟಿಂಗ್ ಲಿಸ್ಟ್ ತಗೊಂಡು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಬುಧವಾರ ಮಾತಾಡಿದ್ವಿ. ಬಟ್ ಇದೆಲ್ಲ ಚೇಂಜ್ ಆಗಿದೆ. ಮೊದಲನೇ ಸ್ಥಾನದಲ್ಲಿ ಪ್ರತಾಪ್ ಅವರು 20% ವೋಟ್ ತಗೊಂಡು 3ನೇ ಸ್ಥಾನದಲ್ಲಿ ಬಂದಿದ್ದಾರೆ. 2ನೇ ಸ್ಥಾನದಲ್ಲಿದ್ದ ಸಂಗೀತ ಶೃಂಗೇರಿ ಅವರು ಈಗ ವೋಟಿಂಗ್ ಟಾಪ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಏನಂದ್ರೆ 22.2% ವೋಟಿಂಗ್ ತಗೊಂಡು ಮೊದಲನೇ ಸ್ಥಾನದಲ್ಲೇ ಇದ್ದಾರೆ. ಈಗ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಹೇಳಿದ್ದೆ. ವರ್ತೂರ್ ಸಂತೋಷ್ ಫ್ಯಾನ್ಸ್ ಎಲ್ಲಿದ್ರಪ್ಪ, ವೋಟೇ ಮಾಡ್ತಾ ಇಲ್ಲ, ವೋಟ್ಸ್ ಬರ್ತಾ ಇಲ್ಲ ಅಂತೆಲ್ಲ ನೀನು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಮಾಡಿದಾದ್ಮೇಲೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಕೇವಲ ನಾನು ವಿಡಿಯೋ ಮಾಡಿದಂತಲ್ಲ, ಆ ಫ್ಯಾನ್ಸ್ ಕೂಡ ಅದ್ರ ಎಫರ್ಟ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಈಗ ವರ್ತೂರ್ ಸಂತೋಷ್ ಅವರು 3rd ಪ್ಲೇಸ್ ಅಲ್ಲಿ ಇದ್ರು, ಆದ್ರೆ ಈಗ 2nd ಪ್ಲೇಸ್ ಗೆ ಸಂಗೀತವನ್ನು ರೀಚ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಂಗೀತನ ಈ ಮನೆಯಲ್ಲಿ ಯಾವಾಗಾದ್ರೆ ಕಾರ್ನರ್ ಮಾಡಿ, ಗುಂಪು ಮಾಡಿ ಕೇವಲ ಸಂಗೀತವನ್ನು ಟಾರ್ಗೆಟ್ ಮಾಡಿದ್ರು, ಆವಾಗಿಂದ ಫ್ಯಾನ್ಸ್ ಜಾಸ್ತಿ ವೋಟ್ಸ್ ಮಾಡ್ತಾ ಇದ್ದಾರೆ ಸಂಗೀತಕ್ಕೆ ಅಂತಾನೆ ಹೇಳ್ಬೋದು. ಆದ ಕಾರಣ 3rd ಪ್ಲೇಸ್ ಅಲ್ಲಿ ಇದ್ದ ಸಂಗೀತ ಅವರೀಗ ಏಕಾಏಕಿ 1ನೇ ಸ್ಥಾನಕ್ಕೆ ಬಂದಿರ ಅಂತ ಆಲೋಚನೆ ಮಾಡಿ. ಯಾಕೆಂದ್ರೆ ಮೈಕಲ್ ಯಾವಾಗಾದ್ರೆ ಸಂಗೀತ ಮೇಲೆ ಅಟ್ಯಾಕ್ ಮಾಡಿದ್ರು, ಅವ್ರ ಮೇಲೆ ಕೆಟ್ಟ ಪದಗಳನ್ನು ಯೂಸ್ ಮಾಡಿ ಕಮೆಂಟ್ಸ್ ಮಾಡ್ತಾ ಇದ್ರು, ಆಗ ಆದ್ಮೇಲೆ ಯಾವಾಗಾದ್ರೆ ಸಂಗೀತ ತುಂಬಾ ಫೀಲ್ ಆಗಿ ಲೋ ಆದ್ರು ಆವಾಗ ನೋಡಿ ಲೇಡೀಸ್ ಫ್ಯಾನ್ಸ್ ತುಂಬಾ ಇದ್ದಾರೆ. ಹಾಗೇನೆ ಪ್ರತಾಪ್ ಫ್ಯಾನ್ಸ್ ಗಳು ಸಂಗೀತ ವೋಟ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಪ್ರತಾಪಕ್ಕೆ ಇಲ್ಲಿ ಆಲ್ಮೋಸ್ಟ್ ಕಡಿಮೆ ವೋಟ್ ಆಗಿದ್ದು ಯಾಕೆಂದ್ರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಲೋ ಇತ್ತು. ಅವ್ರು ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ಅಂದ್ರೆ ವಿಡಿಯೋದಲ್ಲಿ ತುಂಬಾ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಸಂಗೀತ ಮತ್ತು ಮೈಕಲ್ ವಾರ್ ಆದಾಗ ಅತಿ ಹೆಚ್ಚಾಗಿ ಕಂಡಿದ್ದು ಸಂಗೀತನೇ. ಆದ ಕಾರಣ ಇಲ್ಲೆಲ್ಲೋ ಸಂಗೀತ ಸ್ವಲ್ಪ ಹೈಲೈಟ್ ಆಗ್ತಾ ಇದ್ದಾರೆ ಕಾರ್ನರ್ ಆಗಿದ್ರಿಂದ. ಮತ್ತೆ ಎಲ್ಲರೂ ಅವ್ರ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಟಾರ್ಗೆಟ್ ಆದ್ರಲ್ಲ, ಯಾವುದೇ ಒಂದು ವ್ಯಕ್ತಿ ತಗೊಳ್ಳಿ, ಯಾರಾದ್ರೆ ಎಲ್ಲರೂ ಅವ್ರ ಮೇಲೆ ಹೋಗ್ತಾರೋ ಆಟೋಮೆಟಿಕ್ ಆಗಿ ಆ ವ್ಯಕ್ತಿ ಹೀರೋ ಆಗೋದು, ಹೀರೋಯಿನ್ ಆಗೋದಂತ ಗ್ಯಾರಂಟಿ. ಏನಕ್ಕಂದ್ರೆ 10 ಜನ ಸೆಕೆಂಡ್ ಒಬ್ಬನ್ ಮಾಡಿದಾಗ 10 ಜನನೇ ಬೈತಾರ ವಿನಃ ಒಬ್ಬರನ್ನ ಯಾರು ಬೈಯಲ್ಲ. ಆದ ಕಾರಣ ಈ ರೀತಿಯಾಗಿ ವೋಟಿಂಗ್ ರಿಸಲ್ಟ್ ಚೇಂಜ್ ಆಗ್ತಿದೆ ಅಂತ ಹೇಳ್ಬೋದು. ಮತ್ತು ಸಂತೋಷ್ ಫ್ಯಾನ್ಸ್ ಕೂಡ ತುಂಬಾ ಟಾರ್ಗೆಟ್ ಮಾಡಿ ವೋಟ್ಸ್ ಮಾಡ್ತಾ ಇದ್ದಾರೆ ಮೊದಲನೇ ಸ್ಥಾನಕ್ಕೆ ತರಬೇಕಂತ. ಏನಕ್ಕಂದ್ರೆ ಕಳೆದ 4 ವೀಕ್ಗಳಿಂದ ಸಂತೋಷ್ ಅವರು ನಾಮಿನೇಟ್ ಆಗಿರ್ಲಿಲ್ಲ, ಈ ವಾರ ಆಗಿದ್ದಾರೆ. ಇದೇ ಕಾರಣಕ್ಕೆ ಎಲ್ಲೋ ಸ್ವಲ್ಪ ಫ್ಯಾನ್ಸ್ ಮಲಗಿದಾರ ಅಂತ ಅನ್ಸುತ್ತೆ. ಮತ್ತೆ ನೀವು ವರ್ತೂರ್ ಸಂತೋಷ್ ಫ್ಯಾನ್ಸ್ ಆಗಿದ್ರೆ ಕಮೆಂಟ್ ಮಾಡಿ, ವೋಟ್ ಮಾಡಿ ಅಂತ ಹೇಳಿ. ಹಾಗೇನೆ ನೀವು ಯಾರು ವೋಟ್ ಮಾಡ್ತಾ ಇದ್ರ, ಮತ್ತೆ ಈ ವಿಡಿಯೋ ಬಗ್ಗೆ ಹೇಗೆ ಅನ್ಸುತ್ತೆ, ಸಂಗೀತ ಅವರು ಮೊದಲನೇ ಸ್ಥಾನದಲ್ಲಿ ಹಾಗೇನ್ ಇರ್ತಾರ ಅಂತ ಕಮೆಂಟ್ ಮಾಡಿ. ಇನ್ನೂ ಟೈಮ್ ಇದೆ, ಚೇಂಜ್ ಆದ್ರೂ ಆಗ್ಬೋದು. ಈ 2 ಗಂಟೆಯಲ್ಲಿ ಯಾವ ರೀತಿ ಆಗುತ್ತೆ ಹೇಳಕ್ಕಾಗಲ್ಲ. ಮತ್ತೆ ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.